ಬೆಂಗಳೂರಿನಲ್ಲಿ ಹಣ ಮಾಡೋಕೆ ಜನ ಹತ್ತಾರು ವಾಮ ಮಾರ್ಗಗಳನ್ನು ಕಂಡುಕೊಳ್ತಿದ್ದಾರೆ. ಖತರ್ನಾಕ್ ದಂಪತಿ ವಿದೇಶದಲ್ಲಿ ಕುದುರೆ ಓಡಿಸೋ ಜಾಕಿ ಕೆಲಸ ಕೊಡಿಸ್ತೀನಿ ಅಂತ ಲಕ್ಷ ವಂಚಿಸಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ವಿದೇಶಗಳಲ್ಲಿ ಜಾಕಿ ಕೆಲಸ ಕೊಡಿಸೋ ಆಮಿಷ, ಫೇಕ್ ಜಾಹೀರಾತು, ಕೋಟಿ ಕತೆ, ಲಕ್ಷ ವಸೂಲಿ. ಕಂಡವರ ಹಣದಲ್ಲಿ ಫಾರಿನ್ ಟ್ರಿಪ್, ಮೋಜು ಮಸ್ತಿ. ಖತರ್ನಾಕ್ ದಂಪತಿ ಬಂಧಿಸಿದ ಪೊಲೀಸರು. ಹೀಗೆ ಫೋಟೋಗೆ ಪೋಸ್ ಕೊಟ್ಟಿರೋ ಈ ಇಬ್ಬರೇ ನೋಡಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿರೋ ಖತರ್ನಾಕ್ ದಂಪತಿ. ಹೆಸರು ಸಕ್ಲೇನ್ ಸುಲ್ತಾನ್ ಮತ್ತು ನಿಖಾತ್ ಸುಲ್ತಾನ್ ಅಂತ. ಬೆಂಗಳೂರಿನ ತಿಲಕ್ ನಗರ ನಿವಾಸಿಗಳು. ಈ ಇಬ್ಬರು ದುಡ್ಡು ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದ ವೇಳೆ ಅವರಿಗೆ ಹೊಳೆದಿದ್ದು ಈ ಕುದುರೆ ಜಾಕಿ ವ್ಯವಹಾರ. ಇದನ್ನೇ ಬಂಡವಾಳ ಮಾಡಿಕೊಂಡ ಇವರು ಅಮಾಯಕರ ಬಳಿ ನುಂಗಿದ್ದು ಕೋಟಿ. ವಿದೇಶಗಳಲ್ಲಿ ಕುದುರೆ ಜಾಕಿಗಳಿಗೆ ಒಳ್ಳೆ ಅವಕಾಶವಿದೆ. ತಿಂಗಳಿಗೆ ಲಕ್ಷ ಹಣ ದುಡಿಯಬಹುದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತು ನೀಡಿದ್ರು. ಜಾಹೀರಾತು ನೋಡಿದ ಹಲವರು ಈ ದಂಪತಿಯನ್ನ ಸಂಪರ್ಕ ಮಾಡಿದ್ರು. ಮೊದಲಿಗೆ ವೀಸಾ ಸೇರಿದಂತೆ ಇತರೆ ದಾಖಲೆಗಳಿಗೆ ಅಂತ 3 ರಿಂದ 8 ಲಕ್ಷದವರೆಗೆ ಚಾರ್ಜ್ ಮಾಡ್ತಿದ್ರು. ಇನ್ನೇನು ವಿದೇಶದಲ್ಲಿ ಕೆಲಸ ಸಿಕ್ಕರೆ ಒಂದೇ ತಿಂಗಳಿಗೆ ಅಷ್ಟು ಹಣ ವಾಪಸ್ ಬರುತ್ತೆ ಅಂತ ನಂಬಿಸಿದ್ರು. ಇವರ ಮಾತನ್ನ ನಂಬಿದ ಹಲವರು ಲಕ್ಷ ಹಣ ತಂದು ಕೈಗಿಟ್ಟಿದ್ರು. ತಿಂಗಳುಗಳೇ ಕಳೆದ್ರೂ ದಂಪತಿ ಮಾತ್ರ ನಾಟ್ ರೀಚಬಲ್ ಆಗಿದ್ರು. ಹೊರದೇಶಗಳಿಗೆ ವೀಸಾ ಮಾಡಿಸ್ಕೊಡೋದಾಗಿ ನಂಬಿಸಿ 51 ಜನರಿಂದ ಕೋಟ್ಯಾಂತರ ರೂಪಾಯಿ ವಂಚಿಸತಕ್ಕಂಥ ಇಬ್ಬರು ವ್ಯಕ್ತಿಗಳು, ಗಂಡ ಮತ್ತು ಹೆಂಡತಿ, ಇವರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಂದ 2 ಕಾರುಗಳು, 3 ಬೈಕ್ಗಳು, 24 ಗ್ರಾಂ ಚಿನ್ನಾಭರಣಗಳು ಮತ್ತು 66 ಲಕ್ಷ ರೂಪಾಯಿ ನಗದು ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 80 ಲಕ್ಷ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಯಾವಾಗ ದಂಪತಿ ಕೈಗೆ ಸಿಗದಂತೆ ಎಸ್ಕೇಪ್ ಆದ್ರು, ಆಗ ಸೌತ್ ಈಸ್ಟ್ ಸೆನ್ ಪೊಲೀಸ್ ಠಾಣೆಗೆ ವಂಚಿತರು ದೂರು ನೀಡಿದ್ರು. ದೂರು ದಾಖಲಿಸಿಕೊಂಡ ಪೊಲೀಸರು ವಿದೇಶ ಪ್ರವಾಸ ಮಾಡಿಕೊಂಡು ಹೈಫೈ ಲೈಫ್ ಲೀಡ್ ಮಾಡ್ತಿದ್ದ ದಂಪತಿಯನ್ನ ಬಂಧಿಸಿದ್ದಾರೆ. ಈವರೆಗೂ ಈ ದಂಪತಿ 51 ಜನರ ಹತ್ತಿರ ಬರೋಬ್ಬರಿ 2.63 ಲಕ್ಷ ಹಣ ಪಡೆದಿರೋದು ಗೊತ್ತಾಗಿದೆ. ಆ ಹಣದಲ್ಲಿ ಗಂಡ ಹೆಂಡತಿ ಇಬ್ಬರು ದುಬೈ, ಶ್ರೀಲಂಕಾ ಅಂತ ವಿದೇಶದಲ್ಲಿ ಟ್ರಿಪ್ ಮಾಡ್ತಿದ್ದಾರಂತೆ. ಸದ್ಯ ಆರೋಪಿಗಳ ಬಂಧನದಿಂದ 66 ಲಕ್ಷ ಹಣ, 24 ಗ್ರಾಂ ಚಿನ್ನ, 2 ಕಾರು, 2 ಬೈಕ್ ವಶಕ್ಕೆ ಪಡೆಯಲಾಗಿದೆ. 24ನೇ ತಾರೀಕು ಜನವರಿಯಂದು ಅವರು ಆಗ್ನೇಯ ಸೆನ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದರು. ಅದಾದ ನಂತರದಲ್ಲಿ 28/1 ಈ ಇಬ್ಬರು ಆರೋಪಿಗಳನ್ನು ಪೊಲೀಸರು ಅವರನ್ನು ಬಂಧಿಸಿ ಅವರಿಂದ ಈ ಎಲ್ಲ ಏನು ವಸ್ತುಗಳಿದ್ದಾವೆ, ಕಾರುಗಳು, ಬೈಕ್ಗಳು ಮತ್ತು ಚಿನ್ನಾಭರಣ ಮತ್ತು ನಗದು ಹಣ, ಅವುಗಳನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ. ಆದರೆ ಅವರು ಒಟ್ಟು ಈ 51 ವ್ಯಕ್ತಿಗಳಿಂದ ಪಡೆದುಕೊಂಡಿರ್ತಕ್ಕಂಥ ಹಣ ಸುಮಾರು 2,64 ಲಕ್ಷ ಅಂಥೇಳಿ ಅಂದಾಜಿಸಲಾಗಿದೆ. ಅದರಲ್ಲಿ ಈಗ ಸುಮಾರು 80 ಲಕ್ಷದಷ್ಟು ಹಣವನ್ನು ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ. ಆರೋಪಿಗಳ ಪರಿಶೀಲನೆ, ತಪಾಸಣೆ ಇನ್ನೂ ಕೂಡ ನಡೀತಾ ಇದೆ. ಯಾರೇ ಬಂದು ಏಕಾಏಕಿ ಲಕ್ಷ ಕೋಟಿ ಆಸೆಯ ತೋರಿಸಿದ್ರೆ ಒಂದಲ್ಲ 10 ಸಾರಿ ಯೋಚನೆ ಮಾಡಿ ಹೆಜ್ಜೆ ಇಡಿ. ಇಲ್ಲಾಂದ್ರೆ ನಿಮ್ಮ ಹಣ ಕೈಬಿಟ್ಟು ಹೋಗೋದು ಗ್ಯಾರಂಟಿ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.